ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ನವೆಂಬರ್ 30 ಸಂಜೆ 6ಕ್ಕೆ. ಯಾವುದು ಒರಿಜಿನಲ್ ಅಲ್ಲ, ಎಲ್ಲ ಫೇಕ್. ನಿಮಗೋಸ್ಕರ, ಕೇವಲ ನಿಮಗೋಸ್ಕರ ಕ್ರಿಯೇಟ್ ಮಾಡಿರೋ ಡಾಕ್ಯುಮೆಂಟ್ಸ್ ಅದು. ಏನ್ ಅನ್ಕೊಂಡ್ಬಿಟ್ಟಿದ್ದೆ ನನ್ನ ಹೆಬ್ಬಟ್ಟು ಅನ್ಕೊಂಡ್ಬಿಟ್ಟಿದ್ಯಾ? ಒರಿಜಿನಲ್ಗೂ ಫೇಕಿಗೂ ವ್ಯತ್ಯಾಸ ಗೊತ್ತಾಗದೇ ಇರುವಂತ ದಡ್ಡನ ನಾನು. ಅಲ್ಲ, ಇಷ್ಟಕ್ಕೂ ಆ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿದೆ ಅಂತ ನೀನ್ ಬಂದು ನೋಡಿದೀಯಾ? ನೋಡಿದೀನಿ. ಎಲ್ಲಿ? ಅದನ್ನ ಸೃಷ್ಟಿಸುವಾಗ ಅದನ್ನ ಸೃಷ್ಟಿ ಮಾಡಿದ್ದೆ ನಾನು. ನೀನೊಬ್ರು ಬಾಯ್ ಬಿಟ್ಟು ಬರೀ ಸುಳ್ಳೆ. ನೋಡು ಅರ್ಜುನ್, ಇದು ಕೋರ್ಟ್ ಅಲ್ಲ, ಇಬ್ರು ವಾದಿಗಳಿಗೆ ಪ್ರತಿವಾದಿಗಳಿಗೆ ನ್ಯಾಯ ಕೊಡ್ಸೋದಕ್ಕೆ, ಕರಿ ನಾಯಿನ ಬಿಳಿ ನಾಯಿ ಅಂತ ಪ್ರೂವ್ ಮಾಡೋದಕ್ಕೆ. ಅರ್ಜುನ್, ಈಗ ನ್ಯಾಯ ಬೇಕಾಗಿರೋದು ನಮ್ಮಿಬ್ಬರಿಗೆ, ನಮ್ಮ ಆತ್ಮಸಾಕ್ಷಿಗೆ. ಇಲ್ಲಿ ಯಾರಿಗೂ ಈ ನೆತ್ತದಷ್ಟನ್ನ ಸಂಕಟ ಅರ್ಥನೇ ಆಗಲ್ವಾ? ಸೇವಂತಿ, ನೀನಾದ್ರೂ ಹೇಳಮ್ಮ, ನನ್ನ ಮಗಳು ಅನ್ನೋ ಸತ್ಯನ ಒಪ್ಕೊಳ್ಳಲ್ವಾ ಸೇವಂತಿ ನೀನು? ಇಲ್ವಾ? ಈಗಲಾದ್ರೂ ನನ್ನ ಮಾತು ನಂಬಿ ಸರ್. ಆ ಡಾಕ್ಯುಮೆಂಟ್ಸ್ನೆಲ್ಲ ನಾನೇ ಕ್ರಿಯೇಟ್ ಮಾಡಿರೋದು. ಆ ಡಾಕ್ಯುಮೆಂಟ್ಸ್ ಅಲ್ಲಿ ಒಂದು ಸೇವಂತಿ ಹೆಸರಲ್ಲಿ DNA ರಿಪೋರ್ಟ್ ಇದೆ, ಮತ್ತೊಂದು ಅದನ್ನ ಅಟೆಸ್ಟ್ ಮಾಡಿರುವಂತ ಡಾಕ್ಟರ್ ಸರ್ಟಿಫಿಕೇಟ್. ಆ ಡಾಕ್ಟರ್ ಹೆಸರು ಪುಷ್ಪಕುಮಾರ್. ಇಷ್ಟು ಪ್ರೂಫ್ ಸಾಕಾ? ಹೌದು ಸರ್, ನಿಮ್ಮ ಮಗಳು ಯಾರು ಅಂತ ಗೊತ್ತಾಯ್ತು. ನಾನು ಇನ್ನ ನಿಮ್ಮ ಮಗಳ ಹತ್ರ ಮಾತಾಡಿಲ್ಲ. ಅವ್ರ ಫೋಟೋ ಸಿಕ್ಕಿದೆ, ನಾನು ತೋರಿಸ್ತೀನಿ. ಏನ್ ಸರ್ ಇದೆಲ್ಲ? ನನ್ನನ್ ಯಾಕೆ ಇವ್ರ ಮಗಳು ಅಂತ ಇವ್ರನ್ನ ನಂಬ್ಸಕ್ ಹೋದ್ರಿ? ಈ ಅರ್ಜುನ, ಯಾಕೋ ಹೀಗ್ ಮಾಡ್ದೆ? ನಾವ್ ಯಾರ ಭಾವನೆಗಳು ಜೊತೆಲೂ ಆಟ ಆಡ್ಬಾರ್ದು ಕೊಡೋ. ಅಂಥದ್ರಲ್ಲಿ ಇಲ್ದಲ್ಲಿರೋ ಮಗಳ ಬಗ್ಗೆ ಇವನ್ ಮನ್ಸಲ್ಲಿ ಯಾಕೋ ಆಸೆ ಹುಟ್ಟಾಗ್ತೆ? ಅಲ್ಲ ಕಣೋ. ಒಂದು ನಿಮಿಷ, ಇವನಿಗೆ ನಿಮ್ಮ ಭಾಷೆ ಅರ್ಥ ಆಗಲ್ಲ, ನನ್ನ ಭಾಷೆಯಲ್ಲಿ ಅರ್ಥ ಮಾಡಿಸ್ತೀನಿ. ಇದು ಮೋಸದ ಮದ್ವೆ. ಈ ಮದ್ವೆ ನಡೆಯೋಕೆ ನಾನು ಖಂಡಿತವಾಗ್ಲೂ ಬಿಡಲ್ಲ. ನನ್ನ ಅದಕ್ಕೆ ಜೀವನ ಸರಿ ಮಾಡೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೇನೆ. ಮುಂದೆ ಯಾವುದೇ ಕಾರಣಕ್ಕೂ ಮೀರಾ ಅರ್ಜುನ ಮದುವೆ ಆಗೋದಕ್ಕಾಗಲ್ಲ. ಒಂದ್ಸರಿ ಹೆಣ್ಮಗಳು ಕುತ್ತಿಗೆಗೆ ತಾಳಿ ಬಿದ್ಮೇಲೆ ಒಪ್ಪಿಗೆ ಇರ್ಲಿ ಬಿಡ್ಲಿ, ಅವನೇ ಗಂಡ.
ಯಾಕೋ ನನ್ನ ಎಮೋಷನ್ ಜೊತೆ ಆಟ ಆಡಿದೆ. ಈ ರೀತಿ ಆಟ ಆಡೋದಕ್ಕೆ ಬೇರೆ ಯಾರು ಸಿಕ್ಕಿಲ್ವಾ? ಕೋರ್ಟಲ್ಲಿ ನಾನು ನಿನ್ನ ಪ್ರತಿಸ್ಪರ್ಧಿ ಅಲ್ವಾ? ನನ್ನನ್ನು ಮಟ್ಟ ಹಾಕೋದಕ್ಕೆ ಈ ರೀತಿಯೆಲ್ಲ ಪ್ಲಾನ್ ಮಾಡ್ತಿದ್ಯಾ? ಇಲ್ಲ ಸರ್, ಆ ಸಮಯದಲ್ಲಿ ನಿಮ್ಮಿಂದ ಸೇವಂತಿಗೆ ಪ್ರಾಣ ಬೆದರಿಕೆ ಇತ್ತು. ನಮ್ಮಿಬ್ರು ವೃತ್ತಿ ವೈಷಮ್ಯಕ್ಕೆ ಅಮಾಯಕ ಸೇವಂತಿ ಬಲಿಯಾಗೋದು ನನ್ನ ಕೈಲಿ ಸಹಿಸಕ್ಕಾಗ್ಲಿಲ್ಲ. ನೀವು ಸೇವಂತಿ ಜೀವ ಜೊತೆ ಆಟ ಆಡೋದಕ್ಕೆ ನೋಡಿದ್ರಿ, ನಾನು ನಿಮ್ಮ ಎಮೋಷನ್ ಜೊತೆ ಪ್ಲೇ ಮಾಡ್ತಾ ಹೋದೆ. ಕಣ್ಣು ಕಾಣ